ರಾಯಚೂರು ಜಿಲ್ಲೆಯಲ್ಲಿ ಚೆಲುವಿನ ಚಿತ್ತಾರ ರೀತಿಯ ಟ್ರಾಜಿಡಿ ಸ್ಟೋರಿ ಒಂದು ಬೆಳಕಿಗೆ ಬಂದಿದೆ. ಪ್ರೀತಿಸಿ ಮದುವೆಯಾಗಿದ್ದಂಥ ಜೋಡಿಗೆ ಪೋಷಕರೇ ವಿಲನ್ ಆಗಿದ್ದಾರೆ. ರಿಜಿಸ್ಟರ್ ಮದುವೆಯಾದವರಿಗೆ ಪೋಷಕರು ಕಿರುಕುಳ ಕೊಟ್ಟಿದ್ದಾರೆ. ಪ್ರೀತಿಸಿದ್ದಾರೆ, ಪೋಷಕರ ವಿರೋಧ ಅಂತ ಹೇಳಿ ರಿಜಿಸ್ಟರ್ ಮದುವೆ ಆಗಿದ್ದಾರೆ. ಆದರೂ ಪೋಷಕರು ಮತ್ತೆ ಅವರನ್ನು ಹೆದರಿಸಿ ಕಿರುಕುಳ ಕೊಟ್ಟಿದ್ದಾರೆ. ಹೆದರಿಸಿ ನನ್ನ ಹೆಂಡತಿಯನ್ನ ಪೋಷಕರು ಕರ್ಕೊಂಡು ಹೋಗಿದ್ದಾರೆ ಅಂತ, ಅವಳು ಇಲ್ದಿದ್ರೆ ನಾನೂ ಇರಲ್ಲ ಅಂತ ರಮೇಶ ಎಂಬ ಯುವಕ ಕಣ್ಣೀರು ಹಾಕಿರುವುದು. ಯುವತಿ ಪೋಷಕರ ವಿರುದ್ಧ ಸದ್ಯ ರಮೇಶ್ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಚೆಲುವಿನ ಚಿತ್ತಾರ ಸಿನಿಮಾ ನೋಡಿರ್ತೀರಾ ನೀವು. ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತೆ ಅಮೂಲ್ಯ ಅವರ ನಟನೆಯ ಸೂಪರ್ ಹಿಟ್ ಚಿತ್ರ. ಈ ಸಿನಿಮಾದ ಕತೆ ತಿರುಳೇನಿದೆ ಅದೇ ರೀತಿಯ ಸ್ಟೋರಿ ಒಂದು ಈಗ ನಡೆದಿರುವಂಥದ್ದು. ಅಂದರೆ ತಂದೆ ತಾಯಿಯರ ವಿರೋಧನೇ ಇರುತ್ತೆ ಈ ಯುವಕ ಯುವತಿಯ ಪ್ರೀತಿಗೆ. ಹೀಗಾಗಿ ಯುವಕ ಯುವತಿ ರಿಜಿಸ್ಟರ್ ಮ್ಯಾರೇಜ್ ಆಗಿರ್ತಾರೆ. ಹಾಗಿದ್ರೂ ಕೂಡ ಯುವತಿಯ ಪೋಷಕರು ಅದನ್ನು ವಿರೋಧ ಮಾಡಿ ಯುವಕನಿಂದ ಆಕೆಯನ್ನು ದೂರ ಮಾಡಿ ತಮ್ಮೊಟ್ಟಿಗೆ ಕರ್ಕೊಂಡು ಹೋಗಿರ್ತಾರೆ. ಈಗ ಆ ಯುವಕ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ. ನನ್ನ ಪ್ರೇಯಸಿ ಇಲ್ಲ ಅಂದರೆ, ನನ್ನ ಪತ್ನಿ ಇಲ್ಲ ಅಂದರೆ ನಾನು ಕೂಡ ಇರೋದಿಲ್ಲ, ನಾವು ಮೇಜರ್ ಇದ್ದೀವಿ, ರಿಜಿಸ್ಟರ್ ಮದುವೆ ಆಗಿದ್ದೀವಿ, ಆಗಿದ್ರೂ ವಾಪಸ್ ಕರ್ಕೊಂಡು ಹೋಗಿದ್ದಾರೆ ಅಂತೇಳಿ ದೂರು ಕೊಟ್ಟಿದ್ದಾನೆ. ರಿಜಿಸ್ಟರ್ ಹಾಕಿದ್ರು 4ನೇ ತಾರೀಕು ಬಂದಿದ್ದು ಅವ್ರು ನಾನು 6 ವರ್ಷದಿಂದ ಸ್ಕೂಲ್ ಓದ್ಬೇಕಾದ್ರೆ ಪರ್ಚೇಸಿ ಮಾಡ್ತಿದ್ದೀನಿ. 6 ವರ್ಷದಿಂದ 6 ವರ್ಷದಿಂದ ಏಜ್ ಆಗೋ ತನಕ ಏನು ಮಾಡಬಾರ್ದಂತ ಏಜ್ ಆಗಿ ನಾವು ಮದುವೆ ಆಗಿದ್ದೀವಿ ಸರ್. 3 ವರ್ಷ ಚಿಕ್ಕವಳು ಅಂತ ಚಿಕ್ಕವಾಗ ನಾವು ಮದುವೆ ಆಗಿದ್ದೀವಿ ಸರ್. ಆ ಹುಡುಗಿಲ್ಲ ಅಂದ್ರೆ ನಾನು ಬದುಕೋದಿಲ್ಲ ಸರ್, ಸತ್ತು ಬಿಟ್ಟಿದ್ದೀವಿ. ರಿಜಿಸ್ಟರ್ ಮ್ಯಾರೇಜ್ ಆದರೂ ಕೂಡ ದೂರ ಮಾಡಿದ್ರು ಸರ್. ಕರ್ಕೊಂಡು ಹೋಗಿಲ್ಲ, ನಾನು ಸಾಯಿಸ್ಬಿಡ್ತಾರೆ, ನಿಮ್ಮ ಜೊತೆ ಬಿಟ್ಟು ಬದುಕಲ್ಲ, ನಾನು ನಿಮ್ಮ ಜೊತೆನೇ ಇದ್ದರು ಸತ್ತು ನನ್ನ ಜೊತೆ ಮದುವೆ ಮಾಡ್ತಾರೆ, ನನಗೆ ಅದನ್ನು ಜಲ್ದಿ ಕರ್ಕೊಂಡು ಹೋಗಿ ಕೇಸ್ ಮಾಡೋಂತ ಇದೆ ಸರ್. ನಾನು ಫೋನ್ ಆನ್ ಮಾಡಿದ್ಮೇಲೆ ಅವ್ರು ಈ ಥರ ಮಾಡಿದ್ರು, ಕಂಪ್ಲೀಟ್ ಮಿಸ್ಸಿಂಗ್ ಕೇಸ್ ಕೊಟ್ಬಿಟ್ಟು ಈ ಥರ ಮಾಡಿದ್ರು. ಇಟ್ಟು ಅಲ್ಲಿ ಹಿಡ್ಕೊಂಡ್ಬರ್ಬೇಕಾದ್ರೆ ಹುಡುಗಿನ ಪರವಾಗಿತ್ತಪ್ಪ. ನನಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ಶ್ರೀಕಾಂತ್, ಈಗ ಕೇವಲ ಯುವತಿಯ ಪೋಷಕರ ವಿರೋಧ ಇರೋದಾ? ಈಗ ಏನಂತ ದೂರು ಕೊಟ್ಟಿದ್ದಾರೆ ಯುವಕ? ಪೊಲೀಸರು ಸ್ಪಂದಿಸಿದ್ದಾರೆ ಅದಕ್ಕೆ? ನಿಜವಾಗ್ಲೂ ವಿಜಯ್, ಇವರು ಬಹಳ ಚಿಕ್ಕವರಿರೋದ್ರಿಂದ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು ಅಂತೇಳಿ ಏನು ಅನ್ಯಾಯಕ್ಕೊಳಗಾಗಿದ್ದೇನೆ ಈ ಯುವಕ ರಮೇಶ್ ಅನ್ನೋಂಥವನು ಹೇಳ್ತಾ ಇದ್ದ ನನಗೆ. ನಿನ್ನೆ ನಾನು ಬಹಳಷ್ಟು ವರ್ಷಗಳಿಂದ ಈ ಹುಡುಗಿಯನ್ನ ಪ್ರೀತಿ ಮಾಡ್ತಾ ಇದ್ದೆ, ಇದೇ ಹುಡುಗಿಯನ್ನೇ ನಾನು ಮದುವೆ ಆಗ್ತೀನಿ ಅಂತ ಹೇಳಿ ನಮ್ಮ ಮನೆಯವ್ರಿಗೂ ಸಹ ನಾನು ಒಪ್ಸಿದ್ದೆ. ಆದ ನಂತರ ಆ ಹುಡುಗಿ ಯಾವಾಗ ಮದುವೆ ವಯಸ್ಸಾಗುತ್ತೋ ಅವಾಗ ನಾನು ಅಪ್ರೋಚ್ ಮಾಡ್ಲಿಕ್ಕೆ ಹೋದ್ರೆ ಅವ್ರ ಮನೆಯವ್ರು ಯಾರು ಒಪ್ಕೊಳ್ಳೋದಿಲ್ಲ ಅನ್ನುವಂತ ಒಂದು ಮಾತನ್ನ ಸಹ ಕುಟುಂಬಸ್ಥರು ಹೇಳ್ತಾರೆ. ಹಾಗೇನೆ ಇವನು ಸಹ ಸಾಕಷ್ಟು ಆತಂಕದಲ್ಲಿದ್ದಾರೆ. ಆದ್ರೆ ಮದುವೆ ಆಗಿ ಬೆಂಗಳೂರಿಗೆ ಹೋಗಿ ಅಲ್ಲಿ ಒಂದು 8 ದಿನ ವಾಸ ಮಾಡ್ತಾರೆ. ಚೆಲುವಿನ ಚಿತ್ತಾರದಲ್ಲಿ ಯಾವ ರೀತಿಯಾಗಿ ಅವರಿಗೆ ಫ್ರೆಂಡ್ಸ್ ಎಲ್ಲ ಸಹಕಾರ ಮಾಡಿ ಮದುವೆ ಆಗಿ ತದನಂತರದಲ್ಲಿ ಪೋಷಕರು ಸಹ ಅವರನ್ನ ಟ್ರೇಸ್ ಔಟ್ ಮಾಡಿ ಮನೆಗೆ ಕರೆತಂದು ನಿಮ್ಮಿಬ್ಬರನ್ನು ಒಂದು ಮಾಡ್ತೀವಿ ಅಂತೇಳಿ ಕರೆತಂದು ಅದಾದ್ಮೇಲೆ ನಮ್ಮಿಬ್ಬರನ್ನು ಪರಸ್ಪರ ದೂರ ಮಾಡಿದ್ದಾರೆ ಅನ್ನುವಂತ ಒಂದು ಅಳಲನ್ನ ಈ ಒಂದು ಯುವಕ ರಮೇಶ್ ನ್ಯೂಸ್ ಫಸ್ಟ್ ಮುಂದೆ ಹೇಳ್ತಾ ಇರುವಂತದ್ದು. ಸದ್ಯಕ್ಕೆ ಈ ಬಗ್ಗೆ ಲಿಂಗ್ಸ್ಕೂರು ಪೊಲೀಸರು ಸಹ ಸಾಕಷ್ಟು ವರ್ಕ್ ಮಾಡ್ತಾ ಇದ್ದಾರೆ. ಆದ್ರೆ ಇವರು ಈ ಹುಡುಗನ ಒಂದು ಆರೋಪ ಏನು ಅಂತಂದ್ರೆ ಬೇಕು ಅಂತಲೇ ನಮ್ಮಿಬ್ಬರನ್ನ ದೂರ ಮಾಡ್ತಾ ಇದ್ದಾರೆ. ನಾವಿಬ್ರು ಇವಾಗ ಸಬ್ ರಿಜಿಸ್ಟರ್ ಅಲ್ಲಿ ಮ್ಯಾರೇಜ್ ಆಗಿದ್ದಾಯ್ತು. ಇವಾಗ ನಮ್ಮಿಬ್ರನ್ನ ಜೀವನ ಮಾಡ್ಲಿಕ್ಕೆ ಬಿಟ್ರೆ ನಾವು ಆರಾಮಾಗಿ ಬೆಂಗಳೂರು ಸೆಟ್ಲ್ ಆಗ್ತೀವಿ. ನಾನು ಕಾರ್ ಡ್ರೈವಿಂಗ್ ಅನ್ನು ಮಾಡ್ತೀನಿ, ನಾನು ಒಂದು 25-30 ಸಾವಿರ ರೂಪಾಯಿ ಹಣವನ್ನ ದುಡಿಮೆ ಮಾಡ್ತೀನಿ, ನಾನು ಹೆಂಡ್ತಿನ ಚೆನ್ನಾಗಿ ನೋಡ್ಕೊಂತೀನಿ ಅನ್ನುವಂಥದ್ದು ರಮೇಶ್ ಹೇಳ್ತಾನೆ. ಆದ್ರೆ ಕುಟುಂಬಸ್ಥರು ಸಹ ಈ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ರೆಸ್ಪಾನ್ಸ್ ಇಲ್ಲ. ಆದ್ರೆ ಅವಳಿಗೆ ಇನ್ನೊಂದು ಮದುವೆ ಮಾಡ್ಬೇಕು ಅಂತೇಳಿ ಎಲ್ಲೋ ಒಂದ್ ಕಡೆ ಬಚ್ಚಿಟ್ಟಿದ್ದಾರೆ ಅನ್ನುವಂತ ಒಂದು ಮಾತನ್ನು ಸಹ ಈ ಹುಡುಗ ನಮ್ಗೆ ಹೇಳ್ತಾ ಇರುವಂತದ್ದು. ರಮೇಶ್ ಮತ್ತು ಯಶೋಧ ರಾಯಚೂರು ಜಿಲ್ಲೆ ಲಿಂಗಸ್ಕೂರು ತಾಲೂಕಿನ ಈಚನಾಳ ಗ್ರಾಮದವರು, ಒಂದೇ ಗ್ರಾಮದವರು, ಚಿಕ್ಕಂದಿನೂ ಸಹ ಒಂದೇ ಏರಿಯಾದಲ್ಲಿ ಬೆಳೆದಿರುವಂತವ್ರು. ಸೊ ಹಾಗಾಗಿ ಇವ್ರ ಬಗ್ಗೆ ಬಹಳಷ್ಟು ಈಗಿಂದನೂ ಬಹಳಷ್ಟು ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಇಬ್ರು ಬೆಂಗಳೂರಿಗೆ ಹೋಗಿದ್ರು, ಮದುವೆನೇ ಆಗಿದ್ರು. ಆದ್ರೆ ಪೋಷಕರು ಇವರಿಬ್ಬರನ್ನ ಕರೆತಂದು ಪರಸ್ಪರ ದೂರ ಮಾಡಿದ್ದಾರೆ. ನಾನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದೇನೆ, 1 ವಾರದಿಂದನೂ ಹಾಸ್ಪಿಟ್ಲ್ ಅಲ್ಲೇ ಇದ್ದೇನೆ. ನಾನು ಸಹ ಸಾಕಷ್ಟು ಜೀವ ಆತಂಕ ಇದೆ, ಅವರನ್ನು ನನ್ನನ್ನ ಏನಾದ್ರೂ ಮಾಡುವಂತಹ ಒಂದು ಭಯ ನನ್ನಲ್ಲಿ ಇದೆ. ಸೊ ಹಾಗಾಗಿ ನನಗೆ ರಕ್ಷಣೆ ಬೇಕು ಅನ್ನೋಂತ ಒಂದು ಮಾತನ್ನು ಸಹ ನ್ಯೂಸ್ ಫಸ್ಟ್ ಮುಂದೆ ನಿನ್ನೆ ಹೇಳ್ತಾ ಇದ್ದ. ಒಟ್ಟಾರೆಯಾಗಿ ನನ್ನ ಹೆಂಡತಿಯನ್ನ ನನ್ನ ಜೊತೆ ಕಳಿಸ್ಕೊಡ್ತಿರೋದೇ ಆದ್ರೆ ನಾನು ಬಹಳ ಚೆನ್ನಾಗಿ ಪ್ರೀತಿ ಮಾಡ್ತೀನಿ, ಮದುವೆ ಆಗಿದ್ದಾಯ್ತು, ಇವಾಗ ಚೆನ್ನಾಗಿ ಸಂಸಾರ ಮಾಡ್ತೀವಿ. ಆದ್ರೆ ಅವಳನ್ನ ನನ್ನಿಂದ ಏನಾದ್ರೂ ದೂರ ಮಾಡಿದ್ರೆ ವಿಜಯ್, ನಾನು ಖಂಡಿತವಾಗಿಯೂ ನಾನು ಒಂದು ಲೋಕದಲ್ಲಿ ಇರಲ್ಲ, ನಾನು ಒಂದು ಪ್ರಾಣವನ್ನ ಕಳೆದುಕೊಳ್ತೇನೆ ಅನ್ನುವಂತ ಒಂದು ಮಾತನ್ನು ಸಹ ಈ ಒಂದು ಹುಡುಗ ನ್ಯೂಸ್ ಫಸ್ಟ್ ಮುಂದೆ ಹೇಳ್ತಾ ಇದ್ದ ವಿಜಯ್ ನಿನ್ನೆ. ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.